सर्वेभ्यः मम नमस्काराः। सुप्रभातम्। अद्य रघुवंशमहाकाव्ये पञ्चमे सर्गे पञ्चमं श्लोकं पश्यामः। कायेन वाचा मनसापि शश्वद्यत्संवृतं वासवधैर्यलोपी आपाद्यते न व्ययमन्तरायैः कञ्चिन्महर्षेस्त्रिविधं तपस्तत्। इदानीं प्रतिपदार्थं पश्यामः। कायेन उपवासादि कृच्छ्रचान्द्रायणादिना वाचा वेदपठनेन पाठनेन मनसापि गायत्री जपादिना शश्वत् असकृत् पुनः पुनः यत् तपः संवृतं संचयितं वासवधैर्यलोपि वासवस्य इन्द्रस्य धैर्यं लुम्पतीति आपाद्यते न व्ययं कञ्चित् व्ययं न नीयते किम् अन्तरायैः विघ्नैः इंद्रप्रेरित अप्सरशापैः। महर्षेः वरतन्तु महर्षेः त्रिविधं तपस्तत् वाङ्मनकायजं तत् तपः। इदानीम् अन्वयं पश्यामः। कायेन वाचा मनसापि वासवधैर्यलोपि यत् शश्वद् संवृतं महर्षेः त्रिविधं तत्तपः अन्तरायैः व्ययं न आपाद्यते कञ्चित्। इदानीं तात्पर्यं पश्यामः। रघुमहाराजः अर्घ्यपाद्य इत्यादि दत्त्वा कौत्सस्य मार्गायासं निवार्य उपविष्टस्य तस्य समीपे अञ्जलिबद्धः सन् कौत्सस्य आगमनोद्देशं ज्ञातुम् उत्सुकः सन् गुरोः कुशलं पृच्छति। इदानीं तस्य तपःकार्यं कथम् अस्ति इति पृच्छन्नस्ति। काया वाचा मनसा यत् त्रिविधं तपः असकृत् इत्युक्ते पुनः पुनः कृत्वा यत् वासवधैर्यलोपि तपःशक्तिं सञ्चयन् अस्ति तत् इन्द्रप्रेरित अप्सरस्त्रीणां शापैः व्ययं न नीयते किम् इति। सर्वेभ्यः पुनः मम नमस्काराः। शुभदिनम्। ಎಲ್ಲರಿಗೂ ನನ್ನ ನಮಸ್ಕಾರಗಳು. ರಘುವಂಶ ಮಹಾಕಾವ್ಯದ 5ನೆಯ ಸರ್ಗದ 5ನೆಯ ಶ್ಲೋಕದ ತಾತ್ಪರ್ಯವನ್ನು ಈಗ ನೋಡೋಣ. ರಘು ಮಹಾರಾಜನು ಅರಮನೆಗೆ ಬಂದಂತಹ ಕೌತ್ಸನಿಗೆ ಅರ್ಘ್ಯಪಾದ್ಯಗಳನ್ನು ಕೊಟ್ಟು ಅವರ ಮಾರ್ಗಾಯಾಸವನ್ನು ನಿವಾರಣೆ ಮಾಡಿ ಆಸನದಲ್ಲಿ ಕುಳ್ಳಿರಿಸಿ ಅಂಜಲಿಬದ್ಧನಾಗಿ ಹತ್ತಿರವೇ ನಿಂತುಕೊಂಡು ಆಶ್ರಮದ ಬಗ್ಗೆ ಗುರುಗಳ ಬಗ್ಗೆ ವಿಚಾರಿಸಲು ಪ್ರಾರಂಭ ಮಾಡಿದ್ದಾನೆ. ಹಿಂದಿನ ಶ್ಲೋಕದಲ್ಲಿ ವರತಂತು ಮುನಿಗಳ ಆರೋಗ್ಯವನ್ನು ಅವನು ವಿಚಾರಣೆ ಮಾಡಿದ. ಈ ಶ್ಲೋಕದಲ್ಲಿ ಅವರ ತಪಸ್ಸು ಹೇಗೆ ನಡೀತಿದೆ ಅಂತ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಕಾಯ ವಾಚ ಮನಸ ಅಂತಂದರೆ ದೇಹದಂಡನೆಯಿಂದ ಮಾಡುವಂಥದ್ದು, ಉಪವಾಸ ಯಜ್ಞಯಾಗಾದಿಗಳು ಇವುಗಳಿಂದ, ಮತ್ತು ವಾಚ ಅಂತಂದರೆ ವೇದ ಪಾಠನೇನ ಅಂದರೆ ವೇದ ಶ್ಲೋಕಗಳನ್ನು ಹೇಳುವುದರಿಂದ ಮತ್ತು ವಿದ್ಯಾರ್ಥಿಗಳಿಗೆ ಪಾಠ ಮಾಡುವುದರಿಂದ, ಮನಸಾಪಿ ಅಂತಂದರೆ ಮನಸ್ಸಿನಲ್ಲಿ ಮಾಡುವಂತಹ ಜಪಗಳು, ಗಾಯತ್ರಿ ಜಪ ಇತ್ಯಾದಿ ಜಪಗಳು. ಹೀಗೆ 3 ವಿಧದಿಂದ ಕಾಯ ವಾಚ ಮನಸ ಅಸಕೃತ್ ಅಂತಂದರೆ ಒಂದೇ ಸಾರಿ ಅಲ್ಲ, ಹಲವು ಬಾರಿ ಪುನಃ ಪುನಃ ಪ್ರತಿದಿನವೂ ಮಾಡ್ತಾ 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 ಯಾವ ಒಂದು ತಪಶಕ್ತಿಯನ್ನು ಅವರು ಗಳಿಸಿಕೊಂಡಿದ್ದಾರೆ. ಅದು ಎಂಥ ತಪಶಕ್ತಿಯಪ್ಪ ಅಂತಂದರೆ ವಾಸವ ಧೈರ್ಯ ಲೋಪಿ. ವಾಸವ ಅಂತಂದರೆ ಇಂದ್ರನ ಧೈರ್ಯವನ್ನು ಕಳೆಯುತ್ತದಂತೆ. ವಾಸವಸ್ಯ ಇಂದ್ರಸ್ಯ ಧೈರ್ಯಂ ಲುಂಪತೀತಿ ಅಂತಂದರೆ ಇಂದ್ರನ ಧೈರ್ಯವನ್ನು ಕಳೆಯುವುದು ಯಾಕಪ್ಪ ಅಂತಂದರೆ ಯಾವತ್ತೋ ಒಂದು ದಿವಸ ಈ ಮುನಿಯು ನನ್ನ ಪದವಿಯನ್ನು ಕಿತ್ತುಕೊಳ್ಳುತ್ತಾನೆ ಅಂತ ಇಂದ್ರನಿಗೆ ಪದವಿ ಹೋಗುವ ಒಂದು ಭಯವನ್ನು ತೆರೆಸುತ್ತಂತೆ. ಅಂಥ ವಾಚ ಮನಸ ಮಾಡುವಂತಹ ತಪಸ್ಸಿನಿಂದ ಅದು ಅಸಕೃತ್ ಅಂತಂದರೆ ಪುನಃ ಪುನಃ ಮಾಡಿ ಒಂದು ತಪಶಕ್ತಿಯನ್ನು ಏನು ಗಳಿಸಿಕೊಂಡಿದ್ದಾರೆ ಅದು ವಿಘ್ನಗಳಿಂದ. ಎಂತಹ ವಿಘ್ನ ವಿಘ್ನಗಳು ಅಂತಂದರೆ ಇಂದ್ರನು ತನ್ನ ಪದವಿ ಹೋಗುತ್ತಲ್ಲ ಅಂತನ್ಬಿಟ್ಟು ಮುನಿಗಳ ತಪಸ್ಸನ್ನು ಭಂಗ ಮಾಡುವುದಕ್ಕೆ ಅಪ್ಸರ ಸ್ತ್ರೀಯರನ್ನು ಕಳಿಸುತ್ತಾನೆ. ಅವರು
ಮುನಿಯ ತಪಸ್ಸನ್ನು ಕೆಡಿಸಿ ಶಾಪಕ್ಕೆ ಒಳಗಾಗುತ್ತಾರೆ. ಹಾಗೆ ಅವರು ಕೂಡ ಶಾಪವನ್ನು ಕೊಡ್ತಾರೆ. ಹೀಗಾಗಿ ಇಂಥ ಸಂದರ್ಭಗಳಿಂದ, ವಿಘ್ನಗಳಿಂದ ಮುನಿಗಳ ತಪಶ್ಶಕ್ತಿಯು ಕಮ್ಮಿ ಆಗುವುದುಂಟು. ಹಾಗೆ ಏನಾದರೂ ಆಗ್ತಾ ಇದೆಯಾ? ಇಲ್ಲ ತಾನೇ ಅಂತ ಇಲ್ಲಿ ರಘುವು ಕೌತ್ಸನನ್ನು ವಿಚಾರಿಸಿಕೊಳ್ಳುತ್ತಾ ಇದ್ದಾನೆ. ತಪಶ್ಶಕ್ತಿಯ ಬಗ್ಗೆ, ತಪಸ್ಸಿನ ಬಗ್ಗೆ. ಸರ್ವೇಭ್ಯಃ ಪುನಃ ಮಮ ನಮಸ್ಕಾರಃ. ಶುಭ ದಿನಂ.